ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನೆಟ್ ಇನ್ಕಮ್ ಅಪ್ರೋಚ್ ಇದರಲ್ಲಿ ಬರ್ತಕ್ಕಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂತ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇದೆ, ಅಲ್ಲಿ ಬರುತ್ತೆ. ಈ ಕ್ವಶನ್ ಪೇಪರು ಮೈಸೂರು ಯೂನಿವರ್ಸಿಟಿದು ಅನಿಸುತ್ತೆ, ನಾನು ಇಂಟರ್ನೆಟ್ಟಿಂದ ತೊಗೊಂಡಿರೋದು. ಕ್ವಶನನ್ನು ಓದೋಣ. ಫಸ್ಟ್, ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಟೂ ಕಂಪನೀಸ್, ಪಿ ಲಿಮಿಟೆಡ್ ಆ್ಯಂಡ್ ಕ್ಯೂ ಲಿಮಿಟೆಡ್. ಪರ್ಟಿಕ್ಯುಲರ್ಸ್: ಪಿ ಲಿಮಿಟೆಡ್, ಕ್ಯೂ ಲಿಮಿಟೆಡ್. EBIT 2,50,000, 2,50,000. Interest 50,000, 1 lakh. EBIT ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ. ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ KE 12%, 12%. ದಿ ಕಾಸ್ಟ್ ಆಫ್ ಡೆಟ್ 12%. ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ದಿ ಫರ್ಮ್ಸ್ ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ ನೆಟ್ ಇನ್ಕಮ್ ಅಪ್ರೋಚ್ ಅಂತ ಕೇಳಿದ್ದಾರೆ. ಈಗ ನಾವು ಏನು ಮಾಡಬೇಕು ಅಂತ ನೋಡೋಣ. ಈಗ ಮೊದಲು ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸನ್ನು ಕಂಡುಹಿಡ್ಕೊಳ್ಬೇಕು. ಪರ್ಟಿಕ್ಯುಲರ್ಸ್: ಪಿ ಲಿಮಿಟೆಡ್, ಕ್ಯೂ ಲಿಮಿಟೆಡ್. ಅಮೌಂಟ್ ಇನ್ ರುಪೀಸ್ ಹೀಗೆ ಹಾಕ್ಕೊಂಡು EBIT 2,50,000, 2,50,000 ಹೀಗೆ ತೊಗೊಳ್ಳಿ. ಲೆಸ್ ಇಂಟ್ರೆಸ್ಟ್ I 50,000, 1 lakh. ಅದು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಕಳೆದವಾಗ ನಮಗೆ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಕ್ತು 2 lakh, 1,50,000. ಈಗ ಒಂದು ಕ್ವಶನನ್ನು ಕೇಳ್ಬೋದು ನೀವು. ಇಲ್ಲಿ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ ಕಳೆದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಆಯಿತು, ನಾವು ಟ್ಯಾಕ್ಸೇಷನನ್ನು ಕನ್ಸಿಡರ್ ಮಾಡಿರಲ್ಲ ಇಲ್ಲಿ, ಏಕೆ ಅಂತ ಕೇಳ್ಬೋದು ನೀವು. ನೆಟ್ ಇನ್ಕಮ್ ಅಪ್ರೋಚಲ್ಲಿ ನಾವು ಟ್ಯಾಕ್ಸೇಷನ್ ಇಲ್ಲ ಅಂತ ಅಸ್ಯೂಮ್ ಮಾಡ್ತೀವಿ. ಅದು ಡೇವಿಡ್ ಡ್ಯೂರಂಡ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ರೋಚ್ ಅಲ್ವಾ, ನೆಟ್ ಇನ್ಕಮ್ ಅಪ್ರೋಚು. ಅದರಲ್ಲಿ ಟ್ಯಾಕ್ಸೇಷನ್ ಇಲ್ಲ ಅಂತ ಅಸ್ಯೂಮ್ ಮಾಡಲಾಗ್ತದೆ. ಹಾಗಾಗಿ ಇಲ್ಲಿ ಟ್ಯಾಕ್ಸೇಷನನ್ನು ಕನ್ಸಿಡರ್ ಮಾಡೋದಿಲ್ಲ. EBIT ಲೆಸ್ ಇಂಟ್ರೆಸ್ಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 2 lakh, 1,50,000 ಇದು ಬಂತು. ಈಗ ನಾವು ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಫರ್ಮ್ಸ್, ವ್ಯಾಲ್ಯೂ ಆಫ್ ಫರ್ಮನ್ನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಅದನ್ನು ಕಂಡುಹಿಡಿಯಬೇಕು. ವ್ಯಾಲ್ಯೂ ಆಫ್ ಫರ್ಮಿಗೆ ಏನು ಫಾರ್ಮುಲಾ ಏನಿದೆ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ಟನ್ನು ಕೂಡಿಸಿದರೆ ನಮಗೆ ವ್ಯಾಲ್ಯೂ ಆಫ್ ಫರ್ಮ್ ಸಿಗುತ್ತೆ. ಹಾಗಾಗಿ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ಟನ್ನು ಈಗ ಕಂಡುಹಿಡಿಬೇಕು. ಅದನ್ನು ಹೇಗೆ ಕಂಡುಹಿಡಿಯೋದು? ಅದಕ್ಕೆ ಮತ್ತೆ ಫಾರ್ಮುಲಾ ಇದೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಈಕ್ವಲ್ಸ್ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಇದು ಪಿ ಲಿಮಿಟೆಡಿಂದು 2 lakh ನೆಟ್ ಇನ್ಕಮ್ ಅಥವಾ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ 12%. ಅಂದರೆ ಡಿವೈಡೆಡ್ ಬೈ 12% ಅಂದರೆ 2 lakh ಡಿವೈಡೆಡ್ ಬೈ 0.12 ಅಂತಲೂ ಹಾಕ್ಕೋಬೋದು, ಇಲ್ಲ 2 lakh ಇಂಟು 100 ಡಿವೈಡೆಡ್ ಬೈ 12 ಅಂತಲೂ ಹಾಕ್ಬೋದು. ಇದನ್ನು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 2 lakh ಡಿವೈಡೆಡ್ ಬೈ 0.12 ಅಂತನಾದರೂ ಹಾಕ್ಬೋದು, 2 lakh ಇಂಟು 100 ಡಿವೈಡೆಡ್ ಬೈ 12 ಅಂತಲೂ ಹಾಕ್ಕೋಬೋದು. 2 lakh ಡಿವೈಡೆಡ್ ಬೈ 12%. ಇದು ನೆಟ್ ಇನ್ಕಮ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಇದು 16,66,666 ಸಿಕ್ತು ಅಲ್ವಾ. ಅದೇ ರೀತಿ ಕ್ಯೂ ಲಿಮಿಟೆಡಿಂದು 1,50,000 ಇಂಟು 100 ಡಿವೈಡೆಡ್ ಬೈ 12, 1,50,000 ಡಿವೈಡೆಡ್ ಬೈ 12%, 12,50,000 ಸಿಕ್ತು. ಅದೇ ರೀತಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ಟನ್ನು ಕಂಡುಹಿಡಿಬೇಕು. ಹೇಗೆ ಅದು? ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಡೆಟ್. ಕಾಸ್ಟ್ ಆಫ್ ಡೆಟ್ ಇಲ್ಲಿ KD ಅಂತ ತೊಗೊಂಡಿದ್ದೀನಿ ನಾನು, KI ಅಂತನಾದರೂ ತೊಗೋಬೋದು. ಇಲ್ಲಿ ನಾನು ನೋಡಿದ ಪ್ರಕಾರ KI ಅಂದರೆ ಕಾಸ್ಟ್ ಆಫ್ ಡೆಟ್ ಬಿಫೋರ್ ಟ್ಯಾಕ್ಸೇಷನ್, KD ಅಂದರೆ ಕಾಸ್ಟ್ ಆಫ್ ಡೆಟ್ ಆಫ್ಟರ್ ಟ್ಯಾಕ್ಸೇಷನ್. ಇಲ್ಲಿ ನೆಟ್ ಇನ್ಕಮ್ ಅಪ್ರೋಚಲ್ಲಿ ನಾವು ಟ್ಯಾಕ್ಸೇಷನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಹಾಗಾಗಿ KD ಅಂತಲೇ ತೊಗೊಂಡಿದ್ದೀನಿ. ಅದು ಬಿಫೋರ್ ಟ್ಯಾಕ್ಸೇಷನಿಗೆ ನಾನು KI ಅಂತ ತೊಗೊಳ್ಬೇಕಾಗಿತ್ತು, KD ಅಂತಲೇ ತೊಗೊಂಡಿದ್ದೀನಿ. ನೀವು ನಿಮ್ಮ ಕಾಲೇಜಲ್ಲಿ ಯಾವ ಥರ ಮಾಡಿಸಿದ್ದಾರೆ, ಇಲ್ಲ ನಿಮ್ಮ ಯೂನಿವರ್ಸಿಟಿಲಿ ಯಾವ ಥರ ಮಾಡಿಸಿದ್ದಾರೆ ಅದೇ ರೀತಿ ತೊಗೊಳ್ಳಿ ಅದನ್ನು. ಪಿ ಲಿಮಿಟೆಡ್ 50,000 ಇಂಟು 100 ಡಿವೈಡೆಡ್ ಬೈ 12 ಅಥವಾ 50,000 ಡಿವೈಡೆಡ್ ಬೈ 12%, ರುಪೀಸ್ 4,16,666. ಕ್ಯೂ ಲಿಮಿಟೆಡ್ 1 lakh ಇಂಟು 100 ಡಿವೈಡೆಡ್ ಬೈ 12, 1 lakh ಡಿವೈಡೆಡ್ ಬೈ 12%, 8,33,333 ಸಿಕ್ತು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ಟು ಸಿಕ್ತು ನಮಗೆ. ಇಂಟ್ರೆಸ್ಟು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 50,000, 1 ಲಕ್ಷ ಅಂತ. ಕಾಸ್ಟ್ ಆಫ್ ಡೆಟ್ಟು ಕೊಟ್ಟಿದ್ದಾರೆ 12%, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇಷ್ಟು ಸಿಕ್ತು. ಇವೆರಡನ್ನು ಕೂಡಿಸಿದ್ರೆ ನಮಗೆ ಕಾಸ್ಟ್ ಆಫ್ ಡೆಟ್ ಮತ್ತು ಕಾಸ್ಟ್ ಆಫ್ ಈಕ್ವಿಟಿಯನ್ನು ಏನು ಸಿಗುತ್ತೆ? ನಮಗೆ ವ್ಯಾಲ್ಯೂ ಆಫ್ ಫರ್ಮ್ ಅನ್ನೋದು ಸಿಗುತ್ತೆ. ಪಿ ಲಿಮಿಟೆಡ್ ಮತ್ತು ಕ್ಯೂ ಲಿಮಿಟೆಡ್ ಎಂದು ನೋಡಿ 20,83,333
ಎರಡಕ್ಕೂ ಸೇಮ್ ಸಿಕ್ಕಿದೆ. ಯಾಕೆ ಎರಡಕ್ಕೂ ಸೇಮ್ ಬಂತು ಅಂದರೆ, ಇಲ್ಲಿ ನಮಗೆ ಪರ್ಸೆಂಟೇಜು ಕಾಸ್ಟ್ ಆಫ್ ಡೆಟ್ ಸೇಮ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಈಕ್ವಿಟಿ ಮತ್ತು ಕಾಸ್ಟ್ ಆಫ್ ಡೆಟ್. ಕಾಸ್ಟ್ ಆಫ್ ಕ್ಯಾಪಿಟಲಿ ಹೇಗೆ ಕಂಡುಹಿಡಿಯೋದು? ಕಾಸ್ಟ್ ಆಫ್ ಕ್ಯಾಪಿಟಲಿನ ಫಾರ್ಮುಲಾವನ್ನು ನೋಡಿ. EBIT ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100. ಪಿ ಲಿಮಿಟೆಡ್ ಇಂದು 2,40,000. EBIT ಎರಡರೂ ಸೇಮ್ ಇದೆ, 2,40,000 2,40,000. ವ್ಯಾಲ್ಯೂ ಆಫ್ ಫರ್ಮು ಸೇಮ್ ಬಂದಿದೆ, 20,83,333 ಇಂಟು 100 ಅಂದರೆ 12% ಸಿಕ್ತು ನಮಗೆ. ಎರಡು ಸೇಮ್ ಬಂತಲ್ಲ ಇದು ಅಂತ ನಿಮ್ಗೆ ಅನಿಸ್ಬೋದು. ಈಗ ಅದಕ್ಕೆ ಏನು ಕಾರಣ ಅಂತಂದರೆ, ಪ್ರಾಬ್ಲಮಲ್ಲಿ ನೀವು ನೋಡಿ, ಕಾಸ್ಟ್ ಆಫ್ ಡೆಟ್ 12%, ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ 12% ಅಂತ ಕೊಟ್ಟಿದ್ದಾರೆ. ಎರಡು ಸೇಮ್ ಇದೆ. ನಾವು ಟ್ಯಾಕ್ಸೇಷನನ್ನು ನೆಟ್ ಇನ್ಕಮ್ ಅಪ್ರೋಚಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಓವರಾಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನಮಗೆ ಸೇಮ್ ಬಂದಿದೆ, ನೋ ಚೇಂಜಸ್. ಅರ್ಥ ಆಯ್ತಲ್ವಾ? ಧನ್ಯವಾದಗಳು.